ಜೈಕಾರ ಹಾಕುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಫೈಟ್ ನಡೆದಿದೆ. ಇದು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಜೈಕಾರ ಹಾಕುವ ವಿಚಾರಕ್ಕೆ ನಡೆದಿರುವಂತಹ ಫೈಟ್ ಇದು. ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಗಲಾಟೆಯನ್ನ ಚದುರಿಸುವುದಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಬೇಕಾಯಿತು. ರೇಣುಕಾಚಾರ್ಯ ಜಯಂತಿ ನಿಮಿತ್ತ ರಥೋತ್ಸವದ ಸಂದರ್ಭದಲ್ಲಿ ನಡೆದಿರುವಂತಹ ಗಲಾಟೆ ಇದಾಗಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಎರಡೂ ಗುಂಪುಗಳ ಮಧ್ಯೆ ವಾಗ್ವಾದ ನಡೆದಿದೆ. ರಟಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಜೈಕಾರ ಹಾಕುವ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಇದು. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಜೈಕಾರ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಲಾಟೆ ನಡೆದಿದೆ. ಇನ್ನು ಅಲ್ಲಿರುವಂತಹ ಗಲಾಟೆ ಮಾಡ್ತಾ ಇದ್ದಂತಹ ಯುವಕರನ್ನ ಚದುರಿಸುವುದಕ್ಕೆ ಕೂಡ ಹರಸಾಹಸವನ್ನು ಪಡಬೇಕಾಯಿತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಈಗ ಜೈಕಾರ ಹಾಕುವಂತಹ ಈ ಸಣ್ಣ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದಿದೆ. ಈಗ ಸದ್ಯಕ್ಕೆ ವಾತಾವರಣ ಹೇಗಿದೆ, ತಿಳಿಯಾಗಿದೆಯಾ ಹೇಗೆ? ಖಂಡಿತ ಕಳೆದ ಹಲವು ವರ್ಷಗಳಿಂದಲೂ ಸಹ ಏನು ಈ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದಲ್ಲಿ ಇರ್ತಕ್ಕಂಥ ರೇವಣ ಸಿದ್ದೇಶ್ವರ ಜಾತ್ರಾ ವೇಳೆಯಲ್ಲಿ ಈ ಗಲಾಟೆಯಿಂದ ನಡೀತಾ ಇರ್ತಕ್ಕಂಥದ್ದು. ಏನೋ ಒಂದು ಕಡೆ ಈ ಜಾತ್ರೆ ಇದರಲ್ಲಿ ಜೈಕಾರ ಹಾಕುವಂತ ಸಂದರ್ಭದಲ್ಲೇ ಗಲಾಟೆ ಆಗಿರ್ತಕ್ಕಂಥದ್ದು. ಒಂದು ಗುಂಪಿನವರು ರೇವಗಿ ಸಿದ್ದೇಶ್ವರ ಅಂತ ಹೇಳಿ ಕೂಗನ್ನ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ರಟಕಲ್ ಸಿದ್ದೇಶ್ವರ ಅಂತ ಹೇಳ್ಬಿಟ್ಟು ಏನು ಜೈಕಾರವನ್ನ ಹಾಕ್ತಾ ಇದ್ರು. ಈ ವಿಚಾರವಾಗಿನೇ ಇಲ್ಲಿ ಗಲಾಟೆಯನ್ನ ನಡೆದಿರ್ತಕ್ಕಂಥದ್ದು. ಕೂಡಲೇ ಅಲ್ಲಿರ್ತಕ್ಕಂತಹ ಪೊಲೀಸರು ಅವರನ್ನ ತಡೆದಿರ್ತಕ್ಕಂಥ ಒಂದು ಪ್ರಸಂಗವೂ ಸಹ ನಡೆದಿರ್ತಕ್ಕಂಥದ್ದು. ಸಾಕಷ್ಟು ಒಂದು ಹರಸಾಹಸದ ಬಳಿಕ ಇಲ್ಲಿ ಸದ್ಯ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ಪೊಲೀಸರು ನಿಯಂತ್ರಣವನ್ನ ಮಾಡಿರ್ತಕ್ಕಂಥದ್ದು. ಎರಡೂ ಗುಂಪುಗಳ ಇರ್ತಕ್ಕಂಥ ಯುವಕರನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಅವರನ್ನ ಬುದ್ಧಿವಾದ ಹೇಳುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ವಿಶ್ವಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.